press the bell icon on the YouTube app and never miss another update. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಕನ್ನಡದ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ವರ್ಣಮಾಲೆ ಇರ್ಬೋದು, ಪ್ರಬಂಧ ರಚನೆ ಮಾಡೋದಿರ್ಬೋದು, ಷಟ್ಪದಿಗಳ ಬಗ್ಗೆ ಆಗಿರ್ಬೋದು, ಅಲಂಕಾರದ ಬಗ್ಗೆ ಆಗಿರ್ಬೋದು, ಸಮಾಸಗಳ ಬಗ್ಗೆ ಆಗಿರ್ಬೋದು, ಹೀಗೆ ಎಲ್ಲ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡಿರ್ತೀರಿ. ಆದರೆ ಈ ನಿಮ್ಮ SSLC ಎಕ್ಸಾಮಿನೇಷನ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ವ್ಯಾಕರಣದ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳ್ತಾರೆ. ಅವು 6 ಪ್ರಶ್ನೆಗಳಿರ್ತವೆ. ಮತ್ತು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳಿರ್ತವೆ. ಇಲ್ಲಿ ವ್ಯಾಕರಣದಲ್ಲಿ ನಾವು ಎಷ್ಟು ಪರ್ಫೆಕ್ಟ್ ಆಗಿರ್ತೀವೋ ಅಷ್ಟು ನಮ್ಮ ಅಂಕಗಳು ಏನಾಗ್ತವೆ, ಹೆಚ್ಚಾಗ್ತಾ ಹೋಗ್ತವೆ. ಇಲ್ಲಿ ನಾವು ವರ್ಣಮಾಲೆ ಆಗಿರ್ಬೋದು, ಸಮಾಸಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಹೀಗೆ ಎಲ್ಲ ಒಂದು ವ್ಯಾಕರಣಾಂಶಗಳನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೋಡಿರಿ, ನಾವು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಎಂದರೇನು, ನಮಗೆ ಅದ್ರ ಬಗ್ಗೆ ಡೆಪ್ತಾಗಿ ಎಲ್ಲ ಓದಿರ್ತೀವಿ. ಆದರೆ ಕೆಲವೊಂದು ಸಲ ಸ್ವರಗಳು ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅದರ ಡೆಫಿನೇಷನ್ ಕೇಳಿ ಅದಕ್ಕೆ ಏನು ಮಾಡಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೀಗೆ ಯಾವುದೇ ಪ್ರಶ್ನೆಯನ್ನು ಕೊಟ್ಟರೂ ಸಹ ನಾವು ಬರಿಬೇಕು ಅಂತ ಅಂದರೆ ಅದ್ರ ಬಗ್ಗೆ ನಾವು ಏನಾಗಬೇಕು, ತಿಳ್ಕೊಂಡಿರ್ಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಬೇಕು. ಸರಿ, ಇಲ್ಲಿ ಅದಕ್ಕಿಂತ ಮುಂಚೆ ಭಾಷೆ ಅಂತಕ್ಕಂಥದ್ದು ನೋಡಿರಿ, ನಮ್ಮ ಅಭಿಪ್ರಾಯವನ್ನು ಇತರರಿಗೆ ತಿಳಿಸೋಕ್ಕೆ ಮತ್ತು ಇತರ ಅಭಿಪ್ರಾಯವನ್ನು ನಾವು ಏನು ಮಾಡಲಿಕ್ಕೆ, ತಿಳಿಯೋದಕ್ಕೆ ಇರತಕ್ಕಂಥ ಒಂದು ಮಾಧ್ಯಮವನ್ನು ನಾವು ಭಾಷೆ ಅಂತ ಕರಿತೀವಿ ಅಲ್ವಾ. ಹಾಗಿದ್ದರೆ ನಮ್ಮ ಭಾಷೆ ಅಂದರೆ ನಮ್ಮ ಮಾತೃಭಾಷೆಯ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ, ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇಲ್ಲಿ. ಹಾಗಿದ್ದರೆ ಈ ಮಾತೃಭಾಷೆಯ ಒಂದು ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ಮತ್ತು ಕನ್ನಡದ ಬಗ್ಗೆ ಇರತಕ್ಕಂಥ ಅತ್ಯದ್ಭುತ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ನೋಡಿರಿ, ಕನ್ನಡ ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು. ಮೊದಲನೇದಾಗಿ ತಮಿಳು ಬರುತ್ತೆ, ಆಮೇಲೆ ಸಂಸ್ಕೃತ, ಬಳಿಕ 3ನೇ ಭಾಷೆಯಾಗಿ ಅತ್ಯಂತ ಪುರಾತನ ಭಾರತೀಯ ಭಾಷೆಯಾಗಿ ಈ ನಮ್ಮ ಕನ್ನಡ ಭಾಷೆ ಹೊರಹೊಮ್ತಾ ಇದೆ ಅಥವಾ ಹೊರಹೊಮ್ಮಿದೆ ಅಲ್ವಾ. ನೋಡಿರಿ, ಇಂಥ ಒಂದು ಭಾರತೀಯ ಪುರಾತನವಾಗಿರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇನ್ನು ಕನ್ನಡ ಭಾಷೆ 2000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಭಾಷೆ. ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಿದ್ದೀವಿ ಅಂದರೆ, ಲಭ್ಯವಿರತಕ್ಕಂಥ ಅನೇಕ ದಾಖಲೆಗಳಾಗಿರ್ಬೋದು, ಅಥವಾ ಶಿಲೆಗಳಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆಗಳಾಗಿರ್ಬೋದು, ಹೀಗೆ ಇನ್ನೂ ಸಂಶೋಧನೆ ಮಾಡ್ತಾ ಹೋದರೆ ಬಹಳಷ್ಟು ಇನ್ನೂ ಹಿಂದಕ್ಕೆ ಹೋಗ್ಬೋದು ಅನ್ನೋದು ಕೆಲವೊಂದು ವಿದ್ವಾಂಸರ ಅಥವಾ ಸಂಶೋಧಕರ ಅಭಿಪ್ರಾಯ. ಇನ್ನು ನಮ್ಮ ಕನ್ನಡ ಭಾಷೆ ವಿದೇಶಿಯನಿಂದ ಶಬ್ದಕೋಶ ಬರೆಯಲ್ಪಟ್ಟಂತಹ ಮೊದಲ ಭಾಷೆ ನಮ್ಮ ಈ ಕನ್ನಡ ಅಲ್ವಾ. ಜರ್ಮನ್ ಪ್ರಜೆಯಾಗಿರ್ತಕ್ಕಂಥ ಫರ್ಡಿನಾಂಡ್ ಕಿಟೆಲ್ ರವರು ಕನ್ನಡವನ್ನು ಕಲಿತು ಕನ್ನಡ ಭಾಷೆಗೆ ಮಾರು ಹೋಗಿ ಕನ್ನಡದ ಹುಚ್ಚು ಆರಾಧಕರಾಗಿ ಅವ್ರೇನು ಮಾಡ್ತಾರೆ, ನಂತರ ಕನ್ನಡ ಭಾಷೆಯಲ್ಲಿ ಶಬ್ದಕೋಶವನ್ನು ಬರೀತಾರೆ. ಶಬ್ದಕೋಶ ಅಂದರೆ ಡಿಕ್ಸ್ನರಿ. ನೋಡ್ರಿ, ವಿದೇಶಿ ಪ್ರಜೆ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿದ್ದುಕೊಂಡು ಇಲ್ಲಿಯ ಸುತ್ತಮುತ್ತಲ ಪ್ರಾಂತ್ಯಗಳನ್ನೆಲ್ಲ ತಿರುಗಾಡಿ ಪದಗಳನ್ನು ಸಂಗ್ರಹಿಸಿ ಶಬ್ದಕೋಶವನ್ನು ಬರೆದು ಕೊಡ್ತಾರೆ ಅಂದರೆ ನಮ್ಮ ಕನ್ನಡ ಭಾಷೆ ಎಷ್ಟು ಅಭಿಮಾನ ಮತ್ತು ಸಹೃದಯತೆಯನ್ನು ಹೊಂದಿರತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಅನೇಕ ರಾಜಮನೆತನಗಳಾಗಿರ್ಬೋದು, ಅನೇಕ ವಿದ್ವಾಂಸರಾಗಿರ್ಬೋದು, ಅವರು ನಮ್ಮ ಕನ್ನಡ ಭಾಷೆಗೆ ಮಾರು ಹೋಗಿ ಅನೇಕ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ನಮ್ಮ ಕನ್ನಡ ಭಾಷೆ 99.99 ವೈಜ್ಞಾನಿಕವಾಗಿರ್ತಕ್ಕಂಥ ಭಾಷೆ ಅಲ್ವಾ. ಇನ್ನು ನೋಡಿರಿ, ಈ ಭಾಷೆಯಲ್ಲಿ ಫೊನೆಟಿಕ್ ಮತ್ತು ನಾನ್ ಫೊನೆಟಿಕ್ ಅಂತ ಕರಿತೀವಿ. ಫೊನೆಟಿಕ್ ಅಂದರೆ ಹೇಗಿರುತ್ತೋ ಹಾಗೆಯೇ ಬಳಸ್ತಕ್ಕಂಥದ್ದು.
ನಾನ್ ಫೊನೆಟಿಕ್ ಅಂದರೆ ಈಗ ನೋಡ್ರಿ ಇಂಗ್ಲೀಷಲ್ಲಿ ಕೆಲವೊಂದು ಪದಗಳು ಇರ್ತವೆ, ಅದರ ಉಚ್ಚಾರವನ್ನು ಬೇರೆ ಮಾಡ್ತೀವಿ. ಆದರೆ ನಮ್ಮ ಕನ್ನಡ ಭಾಷೆ ಯಾವ ಪದಗಳು ಹೇಗಿದಾವೋ ಅದೇ ರೀತಿಯಾಗಿರ್ತಕ್ಕಂಥ ಉಚ್ಚಾರಣೆಯನ್ನು ನಾವು ಮಾಡ್ತೀವಿ. ಇನ್ನು ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದಿರ್ತಕ್ಕಂತಹ ಕನ್ನಡಿಗ ಅಂದರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ನಮ್ಮ ಸಾಹಿತ್ಯ ಏನು ಮಾಡಿದೆ, ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಒಂದು ಛಾಪನ್ನು ಮೂಡಿಸಿ ಅನೇಕ ಪ್ರಶಸ್ತಿಗಳನ್ನು ಏನು ಮಾಡಿದೆ, ತನ್ನ ಒಂದು ತೆಕ್ಕೆಗೆ ಹಾಕ್ಕೊಂಡಿದೆ. ಅಂತಹ ಅನೇಕ ಪ್ರಶಸ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಕನ್ನಡಿಗ ಅಂದರೆ ಬೇರೆ ಯಾರೂ ಅಲ್ಲ, ಅವರೇ ಕುವೆಂಪುರವರು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂದರೆ ಕುವೆಂಪುರವರು. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಭಾಷೆ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಅಲ್ವಾ. ಅದೇ ರೀತಿ ಹಿಂದಿ 6, ತೆಲುಗು 2, ಮಲಯಾಳಂ 3, ತಮಿಳು 2 ಅಲ್ವಾ. ಹೀಗೆ ಆಯಾ ಭಾಷೆಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸಿ ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡ್ರೆ ನಮ್ಮ ಕನ್ನಡ ಸಾಹಿತ್ಯ, ಭಾರತೀಯ ಪುರಾತನವಾಗಿರ್ತಕ್ಕಂತಹ ಈ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗಿದ್ದರೆ ಈ ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಒಲವು ಇರಬೇಕು, ಮತ್ತು ಕನ್ನಡವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಲ್ವಾ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ ಕೆಲವೊಬ್ಬರು ಯೋಚನೆ ಮಾಡ್ತಾರೆ, ಹೌದಾ, 47, 48, 49 ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಭಾಷೆ, ನಮ್ಮ ಒಂದು ನಾಡಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಹಾಗಾಗಿ ಏನಿದೆ ಅನ್ನೋದನ್ನು ವಾಸ್ತವವಾಗಿ ನಾವೇನು ಮಾಡಬೇಕು, ಅದನ್ನು ಅರಿತು ಬೆರೆತು ತಿಳ್ಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಭಾಷೆ ಅಂದಮೇಲೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಯಾರು ಏನೇ ಕೇಳಿ ನಮ್ಮ ಭಾಷೆಯ ಬಗ್ಗೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು, ಉತ್ತರವನ್ನು ನಾವೇನು ಮಾಡಬೇಕು, ಕೊಡ್ತಕ್ಕಂಥದ್ದನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಹಾಗಿದ್ಮೇಲೆ ಇಲ್ಲಿ ನಾವು ಕನ್ನಡ ವರ್ಣಮಾಲೆ ಅಲ್ವಾ, ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥದ್ದು 49 ಅಕ್ಷರಗಳು ಅಲ್ವಾ. ಆ ವರ್ಣಮಾಲೆಯನ್ನು ನಾವು 3 ಭಾಗವಾಗಿ ವಿಂಗಡಿಸಿದ್ದೀವಿ. ಮೊದಲನೇದಾಗಿ ಸ್ವರಗಳು, ಎರಡನೇದಾಗಿ ವ್ಯಂಜನಗಳು, ಮೂರನೇದಾಗಿ ಯೋಗವಾಹಗಳು ಅಲ್ವಾ. ಹಾಗಿದ್ದರೆ ನೋಡಿರಿ, ನಿಮ್ಮ SSLC ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ 1 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ, ಹೌದಾ. 1 ಅಂಕದ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ, 4 ಚಾಯ್ಸ್ ಅಂದರೆ 4 ಉತ್ತರಗಳನ್ನು ಇಡ್ತಾರೆ. ಅದನ್ನು ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು, ಹೌದಾ. ಅದು ಯಾವುದೇ ಪ್ರಶ್ನೆ ಆಗಿರಲಿ, ವರ್ಣಮಾಲೆಗೂ ಸಂಬಂಧಪಟ್ಟದ್ದಾಗಿರ್ಬೋದು, ಸಮಾಸಕ್ಕಾಗಿರ್ಬೋದು, ಸಂಧಿಗಾಗಿರ್ಬೋದು, ಅಥವಾ ವಾಕ್ಯ ಪ್ರಕಾರಗಳಾಗಿರ್ಬೋದು, ಇನ್ನು ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಸರಿನಾ, ಷಟ್ಪದಿ ಬಗ್ಗೆ ಆಗಿರ್ಬೋದು, ಅಲಂಕಾರಗಳ ಬಗ್ಗೆ ಆಗಿರ್ಬೋದು. ಕೆಲವೊಂದು ಡೆಫಿನೇಷನ್ ಕೊಡ್ತಾನೆ, ಅದಕ್ಕೆ ಆನ್ಸರ್ನ ಕೆಳಗಡೆ ಕೊಟ್ಟಿರ್ತಾನೆ. ಆದರೆ ಆ ಡೆಫಿನೇಷನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ಇಲ್ಲಿ ಏನು ಮಾಡ್ಬೋದು, ಗುರುತಿಸ್ಬೋದು, ಹೇಳ್ಬೋದು ಅಥವಾ ಬರಿಬೋದು. ಸರಿ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಅವನ್ನು ನಾವು ಸ್ವರಗಳು ಮತ್ತು ವ್ಯಂಜನಗಳು, ಯೋಗವಾಹಗಳು ಅಂತೇಳಿ ನಾವು 3 ವಿಧಗಳಾಗಿ ವಿಂಗಡಿಸಿದ್ದೀವಿ ಅಲ್ವಾ. ಹಾಗಿದ್ದರೆ ಸ್ವರಗಳು ಅಂದ್ರೇನು? ಮೊದಲನೇದಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ ಅಲ್ವಾ. ಹಾಗೆ ವ್ಯಂಜನಗಳು, ಇನ್ನು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ವ್ಯಂಜನಗಳು ಅಂತಲೂ ಕರಿತೀವಿ. ಇನ್ನು ಯೋಗವಾಹಗಳು ಅಂದ್ರೇನು? ಸ್ವತಂತ್ರವಾದ ಉಚ್ಚಾರವಿಲ್ಲದೆ ಸ್ವರದ ಮುಂದೆ ಬಂದಾಗ ಮಾತ್ರ ಉಚ್ಚಾರವಾಗುವ ಅಕ್ಷರಗಳನ್ನು ನಾವಿಲ್ಲಿ ಯೋಗವಾಹಗಳು ಅಂತಲೂ ಕರಿತೀವಿ. ಸರಿನಾ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ ಪ್ರಶ್ನೆ ಕೇಳ್ತಾನೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಎಷ್ಟಿದ್ದಾವೆ? 13 ಅಲ್ವಾ. 13 ಸ್ವರಗಳಿದ್ದಾವೆ. 13 ಅಂತ ಕೊಡ್ತಾನೆ. 13, 12, 11, 10 ಈ ರೀತಿಯಾಗಿ ಏನು ಮಾಡ್ತಾನೆ, ಬಹು ಆಯ್ಕೆ ಪ್ರಶ್ನೆ ಸರಳವಾಗಿರ್ತೈತಿ, ಆದರೆ ಉತ್ತರ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸಲ ನಮಗೆಲ್ಲ ಗೊತ್ತಿರ್ತೈತಿ ಅಂತ ಅನಿಸುತ್ತೆ, ಆದರೆ ಅಲ್ಲೇನಾಗ್ತೈತಿ, ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಾಗಿರ್ತವೆ ನಮ್ಮನ್ನು ಕನ್ಫ್ಯೂಸ್ ಮಾಡ್ತವೆ. ಹಾಗಾಗಿ ಪ್ರತಿಯೊಂದೂ ನಾವು
ಪರ್ಫೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಅದಕ್ಕೆ ಉತ್ತರ ಮಾಡಲಿಕ್ಕೆ ಅಥವಾ ಉತ್ತರ ಬರೀಲಿಕ್ಕೆ ಸಾಧ್ಯ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ, ಅವು ಯಾವುವು ಅಂತ ಕೇಳಿದರೆ ಅವು ಯಾವುವು ಅಂತ ಕೇಳೋದಿಲ್ಲ. ಯಾಕೆ ಬಹು ಆಯ್ಕೆ ಪ್ರಶ್ನೆ 1 ಮಾರ್ಕ್ಸಿಗೆ ಇರೋದರಿಂದ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳು ಎಷ್ಟು ಅಂತ ಕೇಳ್ತಾರೆ. ಇನ್ನು ಸ್ವರಗಳಲ್ಲಿ ಎಷ್ಟು ವಿಧ, ಅವು ಯಾವುವು ನೋಡಿರಿ. ಇಲ್ಲಿ ನಾವು ಸ್ವರಗಳಲ್ಲಿ ನಾವು 3 ವಿಧ ಮಾಡ್ತೀವಿ: ರಸಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಇನ್ನು ರಸ್ವಸ್ವರ ಅಂದ್ರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ರಸ್ವಸ್ವರಗಳು ಅಂತ ಕರಿತೀವಿ. ಇನ್ನು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಸ್ವರಗಳ ಸಂಖ್ಯೆ ಎಷ್ಟು ಅಂದರೆ 6 ಅಲ್ವಾ. ಇನ್ನು ನೆಕ್ಸ್ಟು ದೀರ್ಘಸ್ವರಗಳು ಅಂದ್ರೇನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವಿಲ್ಲಿ ದೀರ್ಘಸ್ವರಗಳು ಅಂತ ಕರಿತೀವಿ. ದೀರ್ಘಸ್ವರಗಳು ಎಷ್ಟಿದ್ದಾವೆ ಅಂದರೆ 7 ಅಲ್ವಾ. ಇಲ್ಲಿ ರಸ್ವಸ್ವರ ಮತ್ತು ದೀರ್ಘಸ್ವರ ಎರಡನ್ನೂ ಸೇರಿಸಿದರೆ 6 + 7 13 ಸ್ವರಗಳಾದವು. ಇನ್ನು ನೆಕ್ಸ್ಟು ಪ್ಲುತಸ್ವರಗಳು ಅಂದ್ರೇನು ನೋಡ್ರಿ. ಇಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ನಾವೇನು ಮಾಡ್ತೀವಿ, ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ಸ್ವರಗಳು ಅಂತ, ಪ್ಲುತಸ್ವರಗಳು ಅಂತ ಕರಿತೀವಿ. ಇನ್ನು ಸ್ವರಗಳಲ್ಲಿ 3 ವಿಧ ಆಯಿತು. ಇನ್ನು ವ್ಯಂಜನಗಳು, ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳನ್ನು, ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವಿಲ್ಲಿ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ 2 ಭಾಗ ಮಾಡ್ತೀವಿ. ಮತ್ತೆ ಇದರಲ್ಲಿ 2 ಭಾಗ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಹಾಗಿದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿವೆ ಅಂತ ಪ್ರಶ್ನೆ ಕೇಳಿದರೆ ನೀವೇನು ಬರೀತೀರಿ? ಕೆಳಗಡೆ ಆಪ್ಷನ್ಸ್ ಕೊಡ್ತಾನೆ: 34, 33, 35, 36. ಈ ರೀತಿಯಾಗಿ ಏನು ಮಾಡ್ತಾನೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಿದ ಅಂದರೆ ನೀವೇನು ಮಾಡ್ತೀರಿ? ಆಗ ಸರಿಯಾದ ಉತ್ತರ ಏನಪ್ಪ ಅಂದರೆ 34 ಅಲ್ವಾ. ಕ ಚ ಟ ತ ಪ ಗ ಜ ಡ ದ ಬ ಈ ರೀತಿಯಾಗಿ ಗುಂಪುಗಳಾಗಿ ವಿಂಗಡಿಸಿರ್ತಕ್ಕಂಥ ಅಕ್ಷರಗಳು 25 ಪ್ಲಸ್ ಅವರ್ಗೀಯ ವ್ಯಂಜನಗಳು 9, ಅಲ್ಲಿಗೆ 34 ಆಗ್ತವೆ. ಇನ್ನು ವ್ಯಂಜನಗಳಲ್ಲಿ ಎಷ್ಟು ವಿಧ ಆಯಿತು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ 2 ವಿಧ. ಇನ್ನು ವರ್ಗೀಯ ವ್ಯಂಜನಗಳು ಅಂದ್ರೇನು? ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳಿಗೆ ಅನುಗುಣವಾಗಿ, ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳಿಗೆ ಅನುಗುಣವಾಗಿ 5 ಅಕ್ಷರಗಳಿಗೆ ಒಂದು ವರ್ಗವನ್ನಾಗಿ ವಿಂಗಡಿಸಿರ್ತಕ್ಕಂಥ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವರ್ಗೀಯ ವ್ಯಂಜನಗಳಿವೆ ನೋಡ್ರಿ. ಎಷ್ಟು ಪ್ರಶ್ನೆ ಸರಳವಾಗಿರುತ್ತೆ, ನಮ್ಮನ್ನು ಎಷ್ಟು ಅದು ಪೇಚಾಟಕ್ಕೆ ಸಿಲುಕಿಸ್ತತಿ ಅಲ್ವಾ. ನೋಡಿರಿ, ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳೆಷ್ಟು ಅಂತ ಕೇಳಿದಾಗ ನೀವೇನು ಮಾಡಿಬಿಡ್ತೀರಿ? ವ್ಯಂಜನಗಳು ಅಂತಿದ್ದಂಗೆ 34 ಬರೆದು ಬಿಡ್ತೀರಿ. ಅದು ತಪ್ಪು. ವರ್ಗೀಯ ವ್ಯಂಜನಗಳೆಷ್ಟು ಅಂದರೆ 25 ಅಲ್ವಾ. ಹೀಗೆ ಸಣ್ಣ ಸಣ್ಣ ಪ್ರಶ್ನೆಗಳು ನನಗೆಲ್ಲ ಗೊತ್ತೈತಿ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಬರೆದು ಬಂದ ಮೇಲೆ ಹೊರಗಡೆ ಅಯ್ಯೋ ಹೌದಲ್ಲ, ಯಾಕೆಂದರೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು. ಹಾಗಾಗಿ ಹೇಳ್ತಿರೋದು, ಈ ಕನ್ನಡ ವರ್ಣಮಾಲೆಯನ್ನು ಯಾಕೆ ಇವತ್ತಿನ ದಿವಸ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಸಣ್ಣ ಸಣ್ಣ ವಿಚಾರಗಳು. ಯಾಕೆಂದರೆ ಪ್ರತಿ ವರ್ಷ ಹೊರಗಡೆ ಬರ್ತಿದ್ದಂಗೆ, ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಸ್ಟೂಡೆಂಟ್ಸು ಅಥವಾ ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದಿದೆ: ಸರ್ ಇದಕ್ಕೇನು ಆನ್ಸರು, ಇದಕ್ಕೇನು ಆನ್ಸರು, ಇದಕ್ಕಿದಪ್ಪ ಅಂತ ಹೇಳಿದಾಗ ಅಯ್ಯೋ ಸರ್ ನಾನು ಸರಿಯಾಗಿ ಓದ್ಕೊಂಡ್ಲೇ ಇಲ್ಲ, ನನಗೆ ಗೊತ್ತಿತ್ತು ಸರ್ ಅದು. ಹೊರಗಡೆ ಬಂದಾಗ ಕೇಳಿದರೆ ಅವ್ರು ಅದನ್ನೇ ಆನ್ಸರ್ ಹೇಳ್ತಾರೆ, ಬಟ್ ಬರೆದಿರೋದು ಅಲ್ಲಿ ಬೇರೆದು ಬರೆದು ಬಂದಿರ್ತಾರೆ. ಹಾಗಾಗಿ ಆ ತಪ್ಪುಗಳು ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಬೇಕು ಅಂದರೆ ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಬೇಕು. ಹಾಗಾಗಿ ಇಲ್ಲಿ ವರ್ಗೀಯ ವ್ಯಂಜನಗಳು ಸಂಖ್ಯೆ ಎಷ್ಟಪ್ಪ ಅಂದರೆ ನಾವು 25 ಬರಿಬೇಕು. ಅವು ಯಾವ ಅಂದರೆ ಕ ಚ ಟ ತ ಪ ಗೊತ್ತಿದೆಯಾ ನಮಗೆ. ಇನ್ನು ವರ್ಗೀಯ ವ್ಯಂಜನಗಳನ್ನು ನಾವು ಏನು ಮಾಡ್ತೀವಿ? 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ನಿಮಗೆ ಗೊತ್ತಿದೆ ಯಾವುದು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ 3 ಭಾಗಗಳಾಗಿ ವಿಂಗಡಿಸ್ತೀವಿ ನಾವು. ಇನ್ನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಕ ಚ ಟ ತ ಪ ಗ ಜ ಡ ದ ಬ. ಸರಿನಾ? ಇನ್ನು ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು ಅಥವಾ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಡ್ಯಾಶ್ ಅಂತ ಕೊಟ್ಟಾಗ ನೀವು ಎಷ್ಟು ಬರೀತೀರಿ? 10. ಎಷ್ಟು ಬರೀಬೇಕು? 10 ಅಲ್ವಾ. ಇನ್ನು
ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇವುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು ನೀವೇನು ಬರೀತೀರಿ? 10. ಗ, ಝ, ಡ, ಧ, ಭ ಅಲ್ವಾ? ಹೀಗೆ ಪ್ರತಿಯೊಂದು ಪ್ರಶ್ನೆಯನ್ನು ಕೂಲಂಕುಷವಾಗಿ ವೀಕ್ಷಣೆ ಮಾಡಿ ನೀಟಾಗಿ ನೀವೇನು ಓದ್ಕೊಂಡು ಬರೀತಕ್ಕಂಥ ಕೆಲಸವನ್ನು ಮಾಡಿರಿ ಅಲ್ವಾ? ಇದೇನೋ ವರ್ಣಮಾಲೆ, ಇದರಲ್ಲೇನೋ ಪ್ರಶ್ನೆ ಕೇಳಲ್ಲ ಅಂತ ಯಾವುದನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲದನ್ನು ಓದ್ಕೊಂಡು ಹೋದರೆ ನಿಮಗೆ ಏನಾಗುತ್ತೆ? ಅನುಕೂಲ ಆಗುತ್ತೆ. ಇನ್ನು ಅನುನಾಸಿಕ ಅಕ್ಷರಗಳು ಅಂದ್ರೇನು? ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಅನುನಾಸಿಕ ಅಂತ ನಾವು ಕರಿತೀವಿ. ಇನ್ನು ಅನುನಾಸಿಕಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 5. ಗೊತ್ತಲ್ಲ ನಿಮಗೆ? ಇಲ್ಲಿ ನೋಡಿರಿ, ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ 5. ಅಲ್ಲಿಗೆ 25 ಅಕ್ಷರಗಳು ತಾನೆ ವರ್ಗೀಯ ವ್ಯಂಜನಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಅಂದ್ರೇನು? ಅಂತಸ್ಥವರ್ಣಗಳಾಗಿರ್ತಕ್ಕಂಥ ಎರಲವ ಅಕ್ಷರಗಳು ವರ್ಗೀಕರಿಸಲಾಗದೆ ಅಂದರೆ ಯಾವುದೇ ವರ್ಗಕ್ಕೂ ಸೇರದೇ ಇರತಕ್ಕಂತಹ, ಯಾವುದೇ ವರ್ಗಕ್ಕೆ ಸೇರದೆ ಪ್ರತ್ಯೇಕವಾಗಿರ್ತಕ್ಕಂಥವುಗಳಿಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತಲೂ ಕರಿತೀವಿ. ಅಥವಾ ಅಂತಸ್ಥವರ್ಣಗಳಾಗಿರ್ತಕ್ಕಂಥ ಯ, ವ, ರ, ಲ, ಳ ಅಕ್ಷರಗಳು ಹಾಗೂ ಊಷ್ಮ ವರ್ಣಗಳಾಗಿರ್ತಕ್ಕಂಥ ಶ, ಶ, ಸ, ಹ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಆಗಿರ್ತಕ್ಕಂಥದ್ದು. ಅವನ್ನು ವರ್ಗೀಕರಿಸಲಾಗದ ಕಾರಣ ಅಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು ಅಂತಲೂ ಕರಿತೀವಿ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅವರ್ಗೀಯ ವ್ಯಂಜನಗಳು ಇದ್ದಾವೆ ಅಥವಾ ಎಷ್ಟಿದ್ದಾವೆ ಅಂತ ಕೇಳಿದರೆ ನೀವೇನು ಬರೀತೀರಿ? 9. ಅವು ಯ, ರ, ಲ, ವ, ಶ, ಶ, ಸ, ಹ, ಳ. ಸರಿನಾ? ಸರಿ. ಇನ್ನು ಯೋಗವಾಹಗಳು ಅಂದ್ರೇನು ಅಂತ ನಾನು ಹೇಳಿದ್ದೆ. ಯೋಗವಾಹಗಳು ಅಂದ್ರೇನು? ಸ್ವತಂತ್ರವಾದ ಉಚ್ಚಾರವಿಲ್ಲದೆ ಸ್ವರದ ಮುಂದೆ ಬಂದಾಗ ಮಾತ್ರ ಅದು ಉಚ್ಚಾರವಾಗ್ತಕ್ಕಂಥದ್ದನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ. ಸರಿನಾ? ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಯೋಗವಾಹ ಅಕ್ಷರಗಳಿವೆ ಅಂತ ಕೇಳಿದರೆ ನೀವೇನು ಬರೀತೀರಿ? 2. ಅವು ಯಾವುವು? ಅನುಸ್ವರ ಮತ್ತು ವಿಸರ್ಗ. ಸರಿ, ಪ್ರಶ್ನೆಗಳು ಭಾಳಷ್ಟು ಸರಳ ಅನಿಸುತ್ತೆ. ಆದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಆಯ್ಕೆಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತೈತಿ. ಏನಾಗುತ್ತೆ? ಗೊಂದಲಗಳು ಉಂಟಾಗ್ತೈತಿ. ಹಾಗಾಗಿ ಅಂತಹ ಗೊಂದಲಗಳಿಗೆ ನೀವು ಎಡೆ ಕೊಡಬಾರ್ದು. ಆ ಎಡೆ ಕೊಡಬಾರ್ದು ಅಂದರೆ ಏನು ಮಾಡಬೇಕು? ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಏಕೆಂದರೆ SSLC ಎಕ್ಸಾಮಿನೇಷನ್ ಪೇಪರಲ್ಲಿ ಮೊದಲನೇ ಭಾಗ ಅಂದರೆ ಬಹು ಆಯ್ಕೆ ಪ್ರಶ್ನೆ 6 ಪ್ರಶ್ನೆಗಳಿರ್ತವೆ. ಅವು ಅಷ್ಟು ಗ್ರಾಮರ್ ಮೇಲೆ, ವ್ಯಾಕರಣದ ಮೇಲೆ ಇರೋದರಿಂದ ಅದು ಈ ವರ್ಣಮಾಲೆಯಿಂದನೂ ತೆಗೆದಿರ್ತಾರೆ. ಸಮಾಸ, ಸಂಧಿಗೆ ಎಲ್ಲ ಒಂದು ಗ್ರಾಮರನ್ನು ಬಳಸ್ಕೊಂಡು ಎಲ್ಲದನ್ನು ಕವರ್ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ. ಅವು ಪ್ರಶ್ನೆ ನೀವೇನು ಅಂದ್ಕೊಂಡಿರ್ತೀರಿ? SSLC ಎಕ್ಸಾಮಿನೇಷನ್ನು ಭಾಳಷ್ಟು ಏನು ಮಾಡಿರ್ತಾರೆ? ಟಫ್ ಆಗಿರುತ್ತೆ, ಭಾಳಷ್ಟು ಆಳವಾಗಿ ಏನು ಮಾಡಿರ್ತೀರಿ ನೀವು? ಅಧ್ಯಯನ ಮಾಡಿರ್ತೀರಿ. ಆದರೆ ಕೆಲವೊಂದು ಸಣ್ಣ ಸಣ್ಣ ಪ್ರಶ್ನೆಗಳೇನಾಗಿರ್ತವೆ ಅಂದರೆ ನಿಮಗೆ ಭಾಳಷ್ಟು ಚಿಂತೆಗೆ ಈಡು ಮಾಡ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಅದಕ್ಕೆ ಹೇಳಿದ್ದು ನಾನು, ಇವು ಸಣ್ಣದಾಗಿ ಸ್ವರಗಳು ಅಂದ್ರೇನು, ವ್ಯಂಜನಗಳು ಅಂದ್ರೇನು, ಯೋಗವಾಹಗಳು ಅಂದ್ರೇನು, ಅಲ್ಪಪ್ರಾಣ ಅಂದ್ರೇನು, ಮಹಾಪ್ರಾಣ ಅಂದ್ರೇನು, ಅನುನಾಸಿಕ ಅಂದ್ರೇನು, ಆ ಅಕ್ಷರಗಳ ಸಂಖ್ಯೆ ಎಷ್ಟು, ಯೋಗವಾಹಗಳ ಸಂಖ್ಯೆ ಎಷ್ಟು, ಸ್ವರಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು, ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು, ಹೀಗೆ ಸಣ್ಣ ಸಣ್ಣ ವಿಚಾರಗಳು ಎಲ್ಲವನ್ನು ನಿಮ್ಮ ತಲೆಯಲ್ಲಿ ನೀವು ಇಟ್ಕೊಳ್ಬೇಕು. ಯಾಕೆಂದರೆ ಪ್ರಶ್ನೆಗಳು ಸರಳವಾಗಿರ್ತವೆ, ಉತ್ತರನೂ ಸರಳವಾಗಿರುತ್ತೆ. ಆದರೆ ಆ ಸರಳವಾಗಿರ್ತಕ್ಕಂಥ ಉತ್ತರ ಏನಾಗಿರ್ತೈತೆ ಅಂದರೆ ನಿಮಗೆ ಭಾಳ ಕ್ಲಿಷ್ಟತೆಯನ್ನು, ಭಾಳ ಯೋಚನೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ತಂದುಕೊಡ್ತವೆ. ಹಾಗಾಗಿ ನೋಡ್ರಿ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಹೆಂಗಿರ್ತವೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು ಅಂತ ಕೊಡ್ತಾರೆ. ಸ್ವರಗಳು ಅಂತ ಕೊಟ್ಟು 13, 9, 34, 2 ಅಂತ ಕೊಡ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ಬರೀತೀರಿ? ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು ಅಂತ ಕೊಟ್ಟು ಅಲ್ಲಿ 4 ಉತ್ತರಗಳನ್ನು ಕೊಡ್ತಾರೆ. 13, 9, 34, 2. ಇದಕ್ಕೆ ಸ್ವರಗಳು ಅಂದರೆ ಎಷ್ಟು? 13 ಅಲ್ವಾ? ನೀವು ಸರಿಯಾದ ಉತ್ತರ ಏನೋ 13ಅನ್ನು ಬರೀತೀರಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ನೋಡ್ರಿ, 13 ಸ್ವರಗಳಾದರೆ 9 ಏನು? ಅವರ್ಗೀಯ ವ್ಯಂಜನಗಳಾಗ್ತವೆ. 34 ಏನಾಗ್ತವೆ? ವ್ಯಂಜನಗಳಾಗ್ತವೆ.
ಅಲ್ವಾ? ಮತ್ತು ವರ್ಗೀಯ ವ್ಯಂಜನಗಳು ಎಷ್ಟು ಅಂದರೆ 25 ಆಗ್ತವೆ. 2 ಅಂದರೆ ಯೋಗವಾಹಗಳಾಗ್ತವೆ. ಅಂದರೆ ಅದು ಸಂಪೂರ್ಣವಾಗಿರ್ತಕ್ಕಂಥ 4 ಉತ್ತರಗಳು ನಿಮಗೆ ಏನಾಗಿರಬೇಕು, ಗೊತ್ತಿರಬೇಕು. ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದು ನಿಮಗೆ ಗೊತ್ತಿರಬೇಕು. ಯೋಗವಾಹಗಳು 2 ಆದರೆ 34 ಏನಾಗಿರ್ತವೆ, ವ್ಯಂಜನಗಳಾಗಿರ್ತವೆ. ಇನ್ನು 9 ಯಾವುದಾಗಿರ್ಬೋದು, ಅವರ್ಗೀಯ ವ್ಯಂಜನ ಆಗಿರ್ಬೋದು. ಮತ್ತು 13 ಏನು, ಇವೇ ಸ್ವರಗಳು. ಈ ರೀತಿಯಾಗಿ ತರ್ಕಬದ್ಧವಾಗಿ ವಿಚಾರ ಮಾಡಿ ಬರೀತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಸಂಪೂರ್ಣವಾಗಿ ನೀವು ವರ್ಣಮಾಲೆ ಬಗ್ಗೆ ನಿಮಗೆ ಗೊತ್ತಿದ್ದರೆ ಅದು ಸಾಧ್ಯ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ? ಅಥವಾ ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಡ್ಯಾಶ್. ಒಂದು ಮಾತ್ರ ಕಾಲದಲ್ಲಿ ಏನು? ಹ್ರಸ್ವಸ್ವರಗಳು, ಹೌದಾ? ಈ ರೀತಿಯಾಗಿ ದೀರ್ಘಸ್ವರ, ಹ್ರಸ್ವಸ್ವರ, ಪ್ಲುತಸ್ವರ, ಸುಸ್ವರ ಈ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳನ್ನು ಕೊಡ್ತಾರೆ. ಆಗ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ಆಯ್ಕೆ ಮಾಡಿ ಬರಿಬೇಕು. ಇನ್ನು ಫ, ಭ ಇವುಗಳು ಡ್ಯಾಶ್. ಫ, ಭ ಮಾಪ್ರಾಣಾಕ್ಷರಗಳು. ಫ, ಬ ಅವು ಅಲ್ಪ ಪ್ರಾಣಾಕ್ಷರಗಳು. ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರ ಯಾವುದು? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗ್ತಕ್ಕಂಥದ್ದೇ ಗುಣಿತಾಕ್ಷರ. ಈಗ ನೋಡೋಣ ಗುಣಿತಾಕ್ಷರದ ಬಗ್ಗೆ, ಸರಿನಾ? ಹೀಗೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು. ಇನ್ನು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಯಾವ ರೀತಿ ಕೇಳ್ತಾನಪ್ಪ ಅಂದರೆ, ಸ್ವರಗಳು 13, ಯೋಗವಾಹಗಳು ಡ್ಯಾಶ್. ಸ್ವರಗಳು 13 ಆದರೆ ಯೋಗವಾಹಗಳು ಡ್ಯಾಶ್ ಅಂತ ಕೊಟ್ಟರೆ ಎಷ್ಟು ಬರೀತೀರಿ? 2, ಸರಿನಾ? ಇನ್ನು ದೀರ್ಘ ಸ್ವರಗಳು ದ್ವಿಮಾತ್ರ, ಹ್ರಸ್ವಸ್ವರಗಳು ಡ್ಯಾಶ್ ಏಕಮಾತ್ರ. ಹೀಗೆ ವರ್ಗೀಯ ವ್ಯಂಜನಾಕ್ಷರಗಳು ಡ್ಯಾಶ್ ಅಂದರೆ 25, ಅವರ್ಗೀಯ ವ್ಯಂಜನಾಕ್ಷರಗಳು 9 ಉತ್ತರ ಅಲ್ವಾ? ಹೀಗೆ ನೀವು ಪ್ರತಿಯೊಂದನ್ನು ನೀವು ಸರಿಯಾಗಿ ಏನು ಮಾಡಬೇಕು, ಗಮನಿಸಿ ಪ್ರಶ್ನೆಯನ್ನು ಓದಿಕೊಂಡು ಬರೀತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದು ನಿಮ್ಮ ಅಂಕಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟು ಗುಣಿತಾಕ್ಷರಗಳು. ನಿಮಗೆ ಗೊತ್ತಿದೆ ಗುಣಿತಾಕ್ಷರಗಳು, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗ್ತಕ್ಕಂತಹ ಅಕ್ಷರಗಳನ್ನು ನಾವು ಗುಣಿತಾಕ್ಷರ ಅಂತ ಕರಿತೀವಿ. ವ್ಯಂಜನಗಳಿಗೆ ನಿಮಗೆ ಗೊತ್ತಿದೆ, ವ್ಯಂಜನ ಸ್ವರ ಯಾವ ರೀತಿ ಗುಣಿತಾಕ್ಷರ ಬರೀತಾರೆ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ ಅಲ್ವಾ? ಖ ಪ್ಲಸ್ ಅ ಈಕ್ವಲ್ಸ್ ಕ, ಖ ಪ್ಲಸ್ ಆ ಈಕ್ವಲ್ಸ್ ಖ. ಗುಣಿತಾಕ್ಷರ ಗೊತ್ತಿದೆ ನಿಮಗೆ ಅಲ್ವಾ? ಇಲ್ಲಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗುಣಿತಾಕ್ಷರ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಸಂಯುಕ್ತಾಕ್ಷರ ಅಂದ್ರೇನು? 2 ಅಥವಾ 3 ವ್ಯಂಜನಗಳಿಗೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿದರೆ ಅದನ್ನು ಸಂಯುಕ್ತಾಕ್ಷರ ಅಂತ ಕರಿತೀವಿ. ನೋಡ್ರಿ, 2 ಅಥವಾ 3 ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿದರೆ ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ. ಈ ಸಂಯುಕ್ತಾಕ್ಷರದಲ್ಲಿ 2 ವಿಧ, ಒಂದು ಸಜಾತಿ, ಇನ್ನೊಂದು ವಿಜಾತಿ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ ಡ್ಯಾಶ್ ಅಂತ ಕೇಳ್ತಾರೆ, ಆವಾಗ ಎಷ್ಟು ಬರೀತೀರಿ? 2. ಅವು ಯಾವುವು ಅಂತ ಕೇಳೋದಿಲ್ಲ, ಯಾಕೆಂದರೆ 1 ಅಂಕದ ಪ್ರಶ್ನೆ ಆಗಿರೋದ್ರಿಂದ. ಅಥವಾ ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೊಡಿ ಅಂತಲೂ ಕೇಳ್ಬೋದು, ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೊಡಿ ಅಂತ ಆದರೂ ಕೇಳ್ಬೋದು ಅಲ್ವಾ? ಹೀಗೆ 1 ಅಂಕದ ಪ್ರಶ್ನೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಅವರು ಕೇಳ್ತಕ್ಕಂಥದ್ದನ್ನು ಪ್ರಶ್ನೆಯನ್ನು ಇಟ್ಟಿರ್ತಾರೆ. ಹಾಗಾಗಿ ಇನ್ನು ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು? ಇವು ಡೆಫಿನೇಷನ್ನು ಕೇಳಿ ಅಲ್ಲಿ ಕೆಳಗಡೆ ಉತ್ತರಗಳನ್ನು ಕೊಡ್ತಾರೆ, ಇಲ್ಲ ಅಕ್ಷರಗಳ ಸಂಖ್ಯೆ ಎಷ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನಾದರೂ ಕೊಡ್ತಾರೆ. ನೀವು ಯಾವುದಕ್ಕಾದರೂ ನೀವೇನಾಗಿರಬೇಕು, ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಇನ್ನು ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು? ಉದಾಹರಣೆ ಕೊಡಿ. ಇನ್ನು ಒಂದೇ ಜಾತಿ 2 ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿದರೆ ಅದನ್ನು ನಾವೇನಂತ ಕರಿತೀವಿ? ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅಲ್ವಾ? ನೋಡಿರಿ, ಒಂದೇ ಜಾತಿಯ 2 ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿದರೆ ಅದನ್ನು ನಾವೇನಂತ ಕರಿತೀವಿ? ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಉದಾಹರಣೆಗೆ ನೋಡಿರಿ,
ಖ ಪ್ಲಸ್ ಖ ಪ್ಲಸ್ ಅ ಬರೆದ್ರೆ ಖ ಅಲ್ವಾ, ಒತ್ತಕ್ಷರ. ಹಾಗಾಗಿ ಇಲ್ಲಿ ನಾವು ಮೊದಲನೇದಾಗಿ ನಾವು ಗುಣಿತಾಕ್ಷರವನ್ನು ನೋಡಿದ್ವಿ. ಗುಣಿತಾಕ್ಷರದ ನಂತರ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರದಲ್ಲಿ 2 ವಿಧ, ಅದು ಸಜಾತಿ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಈಗ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಆಯಾ ಒತ್ತಕ್ಷರಗಳು ನೋಡ್ರಿ. ಅಪ್ಪ, ಪಾಕ್ಯಪ್ಪ ಒತ್ತು, ಅಕ್ಕ, ಸರಿನಾ, ಈ ರೀತಿಯಾಗಿರ್ತಕ್ಕಂಥದ್ದು. ಅಜ್ಜ. ಅದಕ್ಕೆ ಹೇಳ್ತೇನೆ, ಇಲ್ಲಿ ಒಂದೇ ಜಾತಿಯ 2 ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅದೇ ಒತ್ತಕ್ಷರ, ಅದೇ ಅಕ್ಷರದ ಅಕ್ಷರ ಸೇರ್ತಕ್ಕಂಥದ್ದು. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ಬೇರೆ ಬೇರೆ ಜಾತಿಯ 2 ಅಥವಾ 3 ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ವ್ಯಂಜನಗಳ ನಡುವೆ ಅಥವಾ 2 ಅಥವಾ 3 ವ್ಯಂಜನಗಳು ಏನಾಗ್ತವೆ, ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಏನಂತ ಕರಿತೀವಿ? ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಉದಾಹರಣೆ ಏನಪ್ಪ? ಉಷ್ಣ, ಸರಿನಾ, ಉಷ್ಣ ಆಗಿರ್ಬೋದು ಅಥವಾ ಅಸ್ತ್ರ ಆಗಿರ್ಬೋದು. ಸರಿ, ಈ ರೀತಿಯಾಗಿರ್ತಕ್ಕಂಥ ಇವು ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳಾಗ್ತವೆ. ಇನ್ನು ಸಜಾತಿ ಸಂಯುಕ್ತಾಕ್ಷರಕ್ಕೆ ಆಗಲೇ ಹೇಳಿದ ಹಾಗೆ ಅಕ್ಕ, ಅಪ್ಪ, ಅಣ್ಣ, ಸರಿನಾ, ಈ ರೀತಿಯಾಗಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ನೋಡ್ರಿ, ಇಲ್ಲಿ ಕನ್ನಡ ವರ್ಣಮಾಲೆಗಳಾಗಿರ್ಬೋದು ಅಥವಾ ಈ ಗುಣಿತಾಕ್ಷರ ಅಥವಾ ಸಂಯುಕ್ತಾಕ್ಷರದ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಅದಕ್ಕೆ ಉತ್ತರ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನೀವಿಲ್ಲಿ ಏನು ಮಾಡಬೇಕು? ಬೆಳೆಸ್ಕೊಳ್ಬೇಕು. ಹಾಗಾಗಿ ಈ ಕನ್ನಡ ವರ್ಣಮಾಲೆ ಮತ್ತು ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೀವೇನು ಮಾಡಬೇಕು? ಓದ್ಕೋಬೇಕು. ಯಾಕಂದರೆ ನಿಮ್ಮ SSLC ಪಠ್ಯ ಪುಸ್ತಕದಲ್ಲಿ ನೀವು ನೋಡಿರಿ, ಪಾಠದ ಹಿಂದೆ ಯುದ್ಧ, ಪ್ರತಿಯೊಂದು ಪಾಠದ ಹಿಂದೆ ಏನು ಮಾಡಿದ್ದಾನೆ? ಗ್ರಾಮರ್ ಬಗ್ಗೆ ಕೊಟ್ಟಿದ್ದಾನೆ, ವ್ಯಾಕರಣದ ಬಗ್ಗೆ ಕೊಟ್ಟಿದ್ದಾನೆ. ಅಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಕೊಡ್ತಾರೆ. ಆ ಸೈದ್ಧಾಂತಿಕ ಭಾಷಾಭ್ಯಾಸದ ಹಿಂದೆ ಇರತಕ್ಕಂತಹ ಆ ಸಂಕ್ಷಿಪ್ತವಾಗಿರ್ತಕ್ಕಂಥ ಪೂರ್ತಿಯಾಗಿರ್ತಕ್ಕಂಥ ಒಂದು ವ್ಯಾಕರಣವನ್ನು ನೀವೇನು ಮಾಡಬೇಕು? ಲಕ್ಷ್ಯ ಕೊಟ್ಟು, ಅಂದರೆ ಗಮನ ಕೊಟ್ಟು ಅಧ್ಯಯನ ಮಾಡ್ಕೊಳ್ಬೇಕು. ಯಾಕಂದರೆ ಅದ್ರ ಮೇಲೇ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ, ಸರಿನಾ. ಹಾಗಾಗಿ ನಿಮ್ಮ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ವರ್ಣಮಾಲೆ ಬಗ್ಗೆ ಕೊಟ್ಟಿದ್ದಾರೆ, ಗುಣಿತಾಕ್ಷರದ ಬಗ್ಗೆ ಕೊಟ್ಟಿದ್ದಾರೆ, ಹಾಗೆ ಸಂಯುಕ್ತಾಕ್ಷರಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಕನ್ನಡ ಅಂಕಿಗಳು ನಿಮಗೆ ಬರ್ತವೆ ಅಲ್ವಾ? ಆ ಕನ್ನಡ ಅಂಕಿಗಳ ಬಗ್ಗೆಯೂ ಸಹ ನೀವು ಏನು ಮಾಡಬೇಕು? ತಿಳ್ಕೋಬೇಕು. ಹಾಗೆ ಭಾರತೀಯ ಭಾಷೆಗಳಲ್ಲಿ ಬಹುತೇಕ ಭಾಷೆಗಳು ಸ್ವಂತ ಅಂಕಿಗಳನ್ನು ಹೊಂದಿರತಕ್ಕಂಥದ್ದು. ಹಾಗೆ ಆ ಕನ್ನಡ ಅಂಕಿಗಳು ಹಾಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಏನಾಗುತ್ತೆ ಅಂದರೆ ನಮಗೂ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮಗೂ ನಮ್ಮ ಭಾಷೆ ಬಗ್ಗೆ ನಮಗೆ ಗೊತ್ತಿದ್ದರೆ ನಮಗೆ ಮುಂದೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಇನ್ನು ವರ್ಣಮಾಲೆ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣದ ಬಗ್ಗೆ ನೋಡೋಣ. ಓಕೆ, ಥ್ಯಾಂಕ್ ಯು.